ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜಯಪುರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಪೌಷ್ಯಮಾಸೆ ಶುಕ್ಲಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ತೃತೀಯ. ಇವತ್ತಿನ ನಕ್ಷತ್ರ ಶ್ರವಣ ನಕ್ಷತ್ರ. ಗುರುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಶುಭ ಕಾಲ, ಉದ್ಯೋಗಾವಕಾಶಗಳು ನೂತನವಾಗಿ ದೊರಕುವಂಥದ್ದು. ನಿಮ್ಮ ಕೋಪ ಅತಿಮೀರಿ ನಿಮ್ಮ ಮಾತುಗಳಿಂದ ಕೆಲವೊಂದನ್ನು ಕಳ್ಕೊಳ್ಳುವಂಥದ್ದು. ಮಾತು ಮನಂಗಳಂ ನರಿತು. ಮೇಷರಾಶಿಯವರಿಗೆ ಒಂದಿಷ್ಟು ತಾಳ್ಮೆ ತುಂಬ ಅತ್ಯಗತ್ಯವಾಗಿರುತ್ತೆ. ಹಾಗಾಗಿ ಆತುರದ ನಿರ್ಧಾರಗಳಿಂದ ಒಂದಿಷ್ಟು ನೀವು ಹಣಕಾಸು ವಿಚಾರಗಳಲ್ಲಿ, ಆರ್ಥಿಕ ಪರಿಸ್ಥಿತಿಗಳಲ್ಲಿ ಒಂದಿಷ್ಟು ಮುಗ್ಗಟ್ಟಾಗುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದಿರತಕ್ಕದ್ದು. ಆಗ ರೈತಾಪಿ ವರ್ಗದವರಿಗೆ, ಮಧ್ಯಮವರ್ತಿಯವರಿಗೆ, ಹೈನುಗಾರಿಕೆಯವರಿಗೆ ಮಧ್ಯಮ ಲಾಭ ಅಂತ ಕೂಡ ಕಂಡುಬರುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನಕರವಾಗಿರಿ. ಮತ್ತೆ ಮುಂದೆ ಒಂದು ದಿನಗಳಲ್ಲಿ ನಿಮಗೆ ಶುಭ ಕಾಲ ಆಗುವಂಥದ್ದು. ಶುಭ ಸಂಖ್ಯೆ ಬಂದು ಮೇಷರಾಶಿಯವರಿಗೆ 1. ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಗುರು ಶ್ರೀ ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಶುಭ ಕಾಲದ ಅಂಥ ಪರಿಮಿತಿಗಳಲ್ಲಿ ನಿಮಗೆ ಉಳಿಸ್ಕೊಳ್ಳುವಂಥ ಸಾಮರ್ಥ್ಯಗಳಿರಲ್ಲ ಗುರುವಾಸರದಲ್ಲಿ. ಯಾಕೆ ಅಂತ ಹೇಳೋದಾದರೆ, ನಿಮಗೇನಾಗಿದೆ, ಎಲ್ಲ ಮಾಡಿರ್ತೀರಿ, ಅಂತಿಮದಲ್ಲಿ ಪೂರ್ಣ ಫಲಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ನೀವು ಅದನ್ನು ಕೈ ಚೆಲ್ಲುವಂಥದ್ದು. ಅಂದರೆ ನಿಮ್ಮ ಮೇಲೆ ನಿಮಗೆ ಮನಸ್ಸಿನ ಹಿಡಿತ ಇಲ್ದರಂಗೆ ಮಾಡ್ಕೊಳ್ಳುವಂಥದ್ದು, ಚಂಚಲತೆಗೆ ಒಳಗಾಗುವಂಥದ್ದು. ಲಗ್ನಾತ್ ಚಂದ್ರ ಅಂತಲೂ ಹೇಳ್ತೀವಿ ನಾವು. ಹಾಗಾಗಿ ಪೂರ್ಣ ಪ್ರಮಾಣ ಅದು ಲಾಸೋ ಆದಾಯನೋ ಅದನ್ನು ಪೂರ್ಣ ಪ್ರಮಾಣ ನೋಡಿಬಿಡಿ. ನೀವು ಪೂರ್ಣ ಪ್ರಮಾಣ ನೋಡೋಕ್ಕೆ ಮೊದಲು ನಿರ್ಧಾರ ಮಾಡಿ ಕೆಲವೊಂದನ್ನು ಕಳ್ಕೊಂಡಿರೋದುಂಟು. ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳಲ್ಲಿ ಮುಂದಾಲೋಚನೆ ಮಾಡಿ ಹಣ ಹೂಡಿಕೆ ಮಾಡುವಂಥದ್ದು. ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡೋದಕ್ಕೆ ಶುಭ ಕಾಲ ಅಲ್ಲ. ಹಾಗಾಗಿ ಮಧ್ಯವರ್ತಿಗಳಿಗೆ, ಮನೆ ಭೂ ವ್ಯವಹಾರದವರಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಹಾಗೆ ಎಚ್ಚರಿಕೆಯಿಂದ ಮಾತನಾಡೋದು, ಎಚ್ಚರಿಕೆಯಿಂದ ನೀವು ವ್ಯವಹಾರ ಮಾಡೋದು ಒಳಿತು. ಜೊತೆಗೆ ಪಾಲುದಾರಿಕೆ ವಿಚಾರಗಳಲ್ಲಿ ಶುಭ ಕಾಲ ಅಲ್ಲ. ಕೋರ್ಟು ಕಚೇರಿ ನ್ಯಾಯಾಲಯಗಳಲ್ಲಿ, ವಿವಾಹಿತ ವಿಚಾರಗಳಲ್ಲಿ ಅಂದರೆ ಡೈವರ್ಸ್ ಕೇಸ್ಗಳು ಯಾವ್ದಾರ ಇದ್ದರೆ ಒಂದು ಸ್ವಲ್ಪ ಸಮಾಧಾನಕರವಾಗಿ ಮಾತಾಡಿ ನಿಮಗೆ ಶುಭ ಕಾಲವಂತೂ ಒಳಿತಾಗಿರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2. ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಎಂದಿನಂತೆ ಈ ದಿನಚರಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದಿಷ್ಟು ಅಸಮಾಧಾನ, ಆಲಸ್ಯ ಶುರುವಾಗುವಂಥದ್ದು. ಮಂದತ್ವ, ಮಾಡ್ಕೊಳ್ಳೋಣ, ನೋಡ್ಕೊಳ್ಳೋಣ, ಬಿಡು ಅನ್ನುವಂಥದ್ದು. ಜೊತೆಗೆ ಸಾಲಗಾರರ ಒತ್ತಡಗಳು ಕೂಡ ಒಂದಿಷ್ಟು ಹೆಚ್ಚಾಗುವಂಥದ್ದು. ಒಂದಿಷ್ಟು ಪ್ರೆಷರ್, ಇವತ್ತು ಆಗಲೇಬೇಕು, ಇವತ್ತು ಮಾಡಲೇಬೇಕು. ಉದ್ಯೋಗ ವೃಥ ತಿರುಗಾಟ, ವೃಥ ಖರ್ಚು. ಸುಮ್ಮನೆ ಓಡಾಡಿರ್ತೀರಿ, ಯಾವುದೇ ₹1 ಆದಾಯಗಳಿರಲ್ಲ ನಿಮಗೆ. ಹಾಗಾಗಿ ಒಂದು ಸ್ವಲ್ಪ ಆಲಸ್ಯವನ್ನು ಬಿಟ್ಟು ಯೋಚನಾ ಶಕ್ತಿಯ ಕೆಲಸವನ್ನು ಮಾಡಿ ನೀವು ನಿಮ್ಮ ಋಣಮುಕ್ತರಾಗುವಂಥದ್ದು. ಜೊತೆಗೆ ನಂಬಿಕೆ ಮೇಲೆ ವ್ಯವಹಾರಗಳಲ್ಲಿ, ನಂಬಿಕೆ ಮೇಲೆ ಹಣ ಕೊಡೋದಲ್ಲಿ, ಹಣ ಈಸ್ಕೊಳ್ಳೋದಾಗಿರಲಿ, ಮಧ್ಯವರ್ತಿಗಳಲ್ಲಿ ಅವರ ಪರವಾಗಿ ನಾನು ಇರ್ತೀನಿ ಕಣಪ್ಪ ಅನ್ನುವಂತಹ ಮಾತುಗಳು ಖಂಡಿತ ಬೇಡ. ಇವತ್ತಿನ ದಿವಸದಲ್ಲಿ ಎಚ್ಚರಿಕೆಯಿಂದಿರತಕ್ಕದ್ದು ಮಿಥುನ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 1. ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ವಿದ್ಯಾರ್ಥಿಗಳಲ್ಲಿ ಶುಭ ಕಾಲ ಅಂತಲೇ ಹೇಳುವಂಥದ್ದು. ವಿದ್ಯಾರ್ಥಿಗಳಿಗೆ ಹೊಸ ಉದ್ಯೋಗ ಅರಸುತ್ತಿರುವಂಥವರಿಗೆ ಎಜುಕೇಷನ್ ಮುಗಿದಿದೆ, ಏನು ಮಾಡೋಣ, ಸುಮ್ಮನೆ ಹೋಗೋದು, ಅಪ್ಲಿಕೇಶನ್ ಹಾಕೋದು ಬರೋದು, ಸುಮ್ಮನೆ ಹೋಗೋದು ಬರೋದು, ಇದಿರುವಂಥವರಿಗೆ ಹುಡುಕಿಕೊಂಡು ಬರುವಂಥ ಅವಕಾಶಗಳಿರುತ್ತೆ. ಜೊತೆಗೆ ಗೃಹದಲ್ಲಿ ಒಂದಿಷ್ಟು ಪೀಠೋಪಕರಣಗಳನ್ನು ತಗೊಳ್ಳುವಂಥದ್ದು, ವಸ್ತ್ರಾಭರಣಗಳನ್ನು ಕೊಳ್ಳುವಂಥದ್ದು, ನೂತನ ವಾಹನಗಳನ್ನು ಕೊಳ್ಳುವಂಥದ್ದು. ಜೊತೆಗೆ ಅನಿರೀಕ್ಷಿತವಾಗಿ ನಿಮಗೆ ಮನೆ ಭೂಮಿ ವರಗಳು ಬರುವಂಥದ್ದು. ಜೊತೆಗೆ ವಿವಾಹಾದಿ ಮಾತುಕತೆಗಳು ಕೂಡ ನಡೆಯುವಂಥದ್ದು. ತುಂಬ ದಿನಗಳಾಗಿದೆ, ಮದುವೆಗಳಾಗಿಲ್ಲ, ಹೀಗಾಗಿದೆ ಹಾಗಾಗಿದೆ ಅನ್ನೋರಿಗೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3. ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಶ್ರೀ ಗುರು ರಾಘವೇಂದ್ರರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕದ್ದು.
ವೀಕ್ಷಕರೇ, ಆರೋಗ್ಯದಲ್ಲಿ ಒಂದಿಷ್ಟು ಗಮನವನ್ನು ನೀವು ಒಂದು ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಆದರೆ ಮೊದಲು ವೈದ್ಯಕೀಯ ತಪಾಸಣೆ ಮಾಡೋಳು ಒಳಿತು. ಹೃದಯ ಸಂಬಂಧಪಟ್ಟಂಥದ್ದು, ರಕ್ತದ ಒತ್ತಡಗಳು ಸಂಬಂಧಪಟ್ಟದ್ದು, ಸ್ನಾಯು ಎಳೆತಗಳು ಬರುವಂಥದ್ದು ದಿನಮಾನವಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀವು ಎಚ್ಚರಿಕೆಯಿಂದಿರುವಂಥದ್ದು. ಕೇತು ಶಾಂತಿಯನ್ನು ನೀವು ಮಾಡಿಕೊಳ್ಳುವಂಥದ್ದು ಅಥವಾ ಕೇತುವಿನ ಅಷ್ಟೋತ್ತರಗಳನ್ನು ನೀವು ಹೇಳ್ಕೊಳ್ಳುವಂಥದ್ದು ಒಳಿತಾಗಿರುತ್ತೆ. ಜೊತೆಗೆ ಮಧ್ಯವರ್ತಿಗಳಲ್ಲಿ ಮತ್ತೆ ಹೇಳ್ತಾ ಇದ್ದೀವಿ, ಮಧ್ಯವರ್ತಿಗಳಿಗೆ ದ್ವಿಗುಣ ಲಾಭವಾಗಿರುತ್ತೆ. ಪಾನೀಯ ಮಾರಾಟಗಾರರಿಗೆ, ಬೇಕರಿಯಲ್ಲಿ ಇರುವಂಥವರಿಗೆ, ರಸ್ತೆ ಬದಿ ವ್ಯಾಪಾರಗಾರರಿಗೆ ಈ ದ್ವಿಗುಣ ಲಾಭಗಳು ಕೂಡ ನೋಡುವಂಥದ್ದು. ಪ್ರಾವಿಷನ್ ಸ್ಟೋರ್ ಇಟ್ಟುವಂಥವರಿಗೆ ದ್ವಿಗುಣ ಲಾಭವಾಗಿರುವಂಥದ್ದು. ಇವತ್ತಿನ ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಯವರಿಗೆ ಮಧ್ಯಮ ಲಾಭ ಅಂತಲೂ ಕಂಡುಬರುತ್ತೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಘಂ ಗಣಪತಿಯೇ ನಮಃ ಮಂತ್ರಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಮನೆ ಕಟ್ಟಲು ಯಾರು ಪ್ರಾರಂಭ ಮಾಡಬೇಕು ಅಥವಾ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಯಾರು ನಿಂತಿರುತ್ತೆ ಅವರಿಗೆ ಇಲ್ಲಿಂದ ಮುಂದೆ ಅನಿರೀಕ್ಷಿತವಾಗಿ ಹಣ ಸಂಧಾನ ಆಗುವಂಥದ್ದು. ನಿಮಗೆ ಕಟ್ಟಡ ನಿರ್ಮಾಣಗಳು ಸುಲಲಿತವಾಗಿ ನಾನು ಇರ್ತೀನಿ ಅನ್ನುವಂಥದ್ದು. ಸ್ನೇಹಿತರ ಹಸ್ತ ನಿಮಗೆ ಕೈ ಚಾಚುವಂಥದ್ದು. ಜೊತೆಗೆ ಕುಟುಂಬಸ್ಥರು ನಿಮ್ಮ ಜೊತೆ ಇರುವಂಥದ್ದು. ನಿಮ್ಮ ಹಳೆಯ ಬಾಲ್ಯ ಸ್ನೇಹಿತರು ನಿಮಗೆ ನಾನು ಬಂದಿದ್ದೀನಲ್ಲ, ಕಂಟಿನ್ಯೂ ಮಾಡು, ನಿನ್ನ ಗೃಹ ನಿರ್ಮಾಣ ಮಾಡು, ಮದುವೆಗಳನ್ನು ಮಾಡು, ಶುಭ ಕಾರ್ಯಗಳಿಗೆ ನಿಮ್ಮ ಬೆನ್ನೆಲುಬಾಗಿರುವಂಥ ದಿನಮಾನವಾಗಿರುತ್ತೆ. ನಿಮ್ಮ ಮನಸ್ಸಿನ ಭಾರ ಕಮ್ಮಿ ಆಗುವಂಥದ್ದು. ಜೊತೆಗೆ ಪತಿ ಪತ್ನಿಯರ ನಡುವೆ ಒಂದಿಷ್ಟು ವಾಗ್ವಾದಗಳು, ಒಂದಿಷ್ಟು ಜಗಳಗಳು ನಡೆಯುವಂಥದ್ದು. ಹಾಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ. ನೂತನವಾಗಿ ನೀವು ಯಾರಿಗಾದರೂ ಸಾಲವನ್ನು ಕೊಡಬೇಕು, ಹೊಸ ಕೆಲಸಗಳನ್ನು ವಿಸ್ತರಣೆ ಮಾಡಬೇಕು, ನಿಮ್ಮ ಕಂಪ್ನಿಗಳಾಗಿರ್ಬೋದು, ನಿಮ್ಮ ಪ್ರಾಡಕ್ಟ್ಗಳು ಯಾವುದೇ ಒಂದು ವಿಸ್ತರಣೆ ಮಾಡಬೇಕು ಅಂದರೆ ಇವತ್ತಿನ ಕಾಲ ಶುಭ ಕಾಲ ಅಲ್ಲ. ಹಾಗಾಗಿ ಎಚ್ಚರಿಕೆಯಿಂದಿರತಕ್ಕದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಲಕ್ಷ್ಮೀ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ವಿವಾಹ ಅರಸುತ್ತಿರುವಂಥವರಿಗೆ, ಇಷ್ಟಪಟ್ಟು ಮದುವೆ ಆಗುತ್ತಿರುವಂಥವರಿಗೆ, ಯಾರು ಲವ್ ಮ್ಯಾರೇಜ್ ಆಗಬೇಕು ಅಂತಿರ್ತೀರಾ ಅವರಿಗೆಲ್ಲ ನಿಮ್ಮ ಕುಟುಂಬದವರಿಗೆ ಒಪ್ಪಿಗೆ ಮಾಡೋದಕ್ಕೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಹಾಗಾಗಿ ವಿವಾಹಸ್ಥರಿಗೆ ಶುಭ ಕಾಲವಾಗಿರುತ್ತೆ. ವಂಶಾಭಿವೃದ್ಧಿ, ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಶುಭ ದಿವಸವಾಗಿರುತ್ತೆ. ಜೊತೆಗೆ ಅನಿರೀಕ್ಷಿತವಾಗಿ ದತ್ತು ತಗೊಳ್ಳುವಂಥದ್ದು, ಅನಿರೀಕ್ಷಿತವಾಗಿ ಮಕ್ಕಳು ಸಿಗುವಂತಹ ದಿನವಾಗಿರುತ್ತೆ ತುಲಾರಾಶಿಯವರಿಗೆ. ಹಾಗಾಗಿ ಇವತ್ತಿನ ಸಂತಸ ದಿನ ಅಂತಲೇ ಹೇಳುವಂಥದ್ದು. ಜೊತೆಗೆ ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ಗೃಹ ನಿರ್ಮಾಣ ಆಗಿರ್ಬೋದು, ಹೊಸ ವಸ್ತ್ರಗಳನ್ನು ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು. ಮದುವೆ, ಗೃಹ ಪ್ರವೇಶಗಳಿಗೆ, ಮನೆ ಕಟ್ಟೋದಕ್ಕೆ ನಿಮ್ಮ ಕೈಲಿ ₹1 ಕೊಡು, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ನಿಮ್ಮ ಹತ್ತಿರದಲ್ಲಿರುವಂಥವರಿಗೆ ಭೂ ವ್ಯವಹಾರಗಳಲ್ಲಿ ನೀವು ಯಾವುದನ್ನೇ ದುಡುಕಿ ನಿರ್ಧಾರ ಮಾಡಿ ಮಾರೋದಕ್ಕೆ ಹೋಗ್ಬೇಡಿ. ಪಾಲುದಾರಿಕೆ ವಿಚಾರಗಳಲ್ಲೂ ಮೊದಲಾಗಿ ಇವತ್ತಿನ ದಿನಮಾನದಲ್ಲಿ ಕೈ ಹಾಕೋದು ಒಳ್ಳೆಯದಲ್ಲ. ಕೋರ್ಟು ಕಚೇರಿ ವಿಚಾರಗಳು ಯಾವುದೇ ಇರಲಿ ಅಥವಾ ಡೈವರ್ಸ್ ವಿಚಾರಗಳು ಯಾವುದೇ ಇರಲಿ ಸ್ವಲ್ಪ ಮುಂದೂಡೋದು ಉತ್ತಮವಾಗಿರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದೇವರ ದರ್ಶನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಯಥೇಚ್ಛವಾಗಿ ಅತಿಬುದ್ಧಿ. ನೀವು ಒಂದು ಕೆಲಸಗಳಿಗೆ 4 ಕೆಲಸ ಮಾಡುವಂತಹ ಒಂದು ಉತ್ಸಾಹಗಳಿರುತ್ತೆ, ಒಂದಿಷ್ಟು ಹಠಗಳಿರುತ್ತೆ. ಇವತ್ತು ನಾನು ಮಾಡೇ ತೀರ್ತೀನಿ ಕೆಲಸಗಳನ್ನು ಅನ್ನುವಂಥದ್ದು. ಆದರೆ ಅದು ಮಧ್ಯಮ ಗತಿಯಲ್ಲಿರುವಂಥದ್ದು. ನೀವೇನೇ ಪ್ರಯತ್ನ ಪಟ್ಟರು, ಎಷ್ಟೋ ಎಫರ್ಟ್ ಹಾಕಿರ್ತೀರಿ, ಅದು ಮಧ್ಯದಲ್ಲೇ ನಿಲ್ತಿರುವಂಥದ್ದು. ಹಾಗಾಗಿ ಮನಸ್ಸಿಗೆ ಬೇಸರವಿಲ್ಲದೇ ಮತ್ತೆ ಮರಳಿ ಯತ್ನವ ಮಾಡಿ ಅನ್ನುವಂತಹ ಮಾತಿನ ಪ್ರಕಾರ ಮತ್ತೆ ಕೆಲಸಗಳನ್ನು ಮಾಡೋದ್ರಿಂದ ಲಾಭಗಳನ್ನು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಒಂದೇ ಕೆಲಸ ಇಲ್ಲ, 4-5-6 ಕೆಲಸಗಳನ್ನು ಮಾಡ್ತಾ ಇರ್ತೀರಿ, ಆದರೆ ನಿಮಗೆ ಬರಬೇಕಾದ ಹಣಗಳು ಸಕಾಲಕ್ಕೆ ಬಂದು ಕೈ ಸೇರೋಲ್ಲ. ವೃಶ್ಚಿಕ ರಾಶಿಯವರಿಗೆ ಕಾರಣಾಂತರಗಳಿಂದ ಒಂದಿಷ್ಟು ಡಿಸ್ಟರ್ಬೆನ್ಸ್ಗಳಾಗ್ತಾನೆ ಇರುವಂಥದ್ದು. ಹಾಗಾಗಿ ಮನಸ್ಸಿಗೆ ಬೇಜಾರು, ನೋವು, ದುಃಖ, ಆರೋಗ್ಯಗಳಲ್ಲಿ ಒಂದಿಷ್ಟು ಸ್ಟಮಕ್ ಹೊಟ್ಟೆಗೆ ಪಟ್ಟಂಥದ್ದು, ತಲೆನೋವು ಬರುವಂಥದ್ದು, ಸಂಧಿವಾತಗಳು ಅಂದರೆ ಸ್ನಾಯುಗಳು ನೋವು ಬರುವಂಥದ್ದು ದಿನಮಾನವಾಗಿರುತ್ತೆ. ವೈದ್ಯಕೀಯ ತಪಾಸಣೆ ಒಳಿತು. ಸಂಧ್ಯಾಕಾಲದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಶಿವಾಲಯ ದರ್ಶನ ಅಥವಾ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು.
ಧನಸ್ಸು ರಾಶಿಯವರಿಗೆ ನಿಮ್ಮ ಕೆಲಸಗಳಲ್ಲಿ ಆಲಸ್ಯಗಳು, ಸುಮ್ಮನೆ ಹೋಗುವಂಥದ್ದು, ತಿರುಗಾಡ್ಕೊಂಡು ಬರುವಂಥದ್ದು, ಜೊತೆಗೆ ಅಂದರೆ ದೈವ ಭಕ್ತಿಗಳಲ್ಲಿ ಒಂದಿಷ್ಟು ಕಮ್ಮಿ ಆಗುವಂಥದ್ದು, ವಾರ ಒಪ್ಪತ್ತನ್ನು ಕಮ್ಮಿ ಮಾಡುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮಂದಗತಿಯಲ್ಲಿ ಮಾಡ್ಕೊಳ್ಳೋಣ ಬಿಡೋದು, ಯಾವ ದೇವ್ರು ಬಂದು ನಮ್ಗೆ ಏನು ಒಳ್ಳೇದು ಮಾಡಿದೆ ಅನ್ನುವಂತಹ ಒಂದಿಷ್ಟು ಆಲಸ್ಯದ ಮಾತುಗಳು ಬರುವಂಥದ್ದು. ಹಾಗಾಗಿ ಇವ್ಯಾವುದನ್ನು ಬಿಟ್ಟು ನೂತನ ಕೆಲಸಗಳಿಗೆ ಪ್ರಾರಂಭ ಮಾಡಿ ಶುಭ ಕಾಲವಾಗಿರುತ್ತೆ. ವಿವಾಹಸ್ಥರಿಗೆ ವಿವಾಹ, ಉದ್ಯೋಗಸ್ಥರಿಗೆ ಬಡ್ತಿ ಸಿಗುವಂಥದ್ದು, ಜೊತೆಗೆ ನಿಮಗೆ ಬರುವಂತಹ ಒಂದಿಷ್ಟು ಸ್ಯಾಲ್ರಿಗಳಲ್ಲಿ ಇಂಕ್ರಿಮೆಂಟ್ ತುಂಬ ಜಾಸ್ತಿ ಸಿಗುವಂಥದ್ದು, ಪೋಸ್ಟಿಂಗ್ ಬದಲಾವಣೆ ಆಗುವಂಥದ್ದು, ಸ್ಥಳ ಬದಲಾವಣೆ ಆಗುವಂಥದ್ದು ಎಲ್ಲ ವಿಶೇಷವಾಗಿರುತ್ತೆ. ನೀವು ಅಂದುಕೊಂಡ ರೀತಿಯಲ್ಲಿ ತುಂಬ ವಿಶೇಷವಾಗಿ ನಡೀತಾ ಇರುತ್ತೆ ವೀಕ್ಷಕರೇ. ಹಾಗಾಗಿ ವೃಶ್ಚಿಕ ರಾಶಿಯವರು ಯಥೇಚ್ಛವಾಗಿ ಸಂತಸ ದಿನ ಅಂತಲೇ ಹೇಳುವಂಥದ್ದು. ವಾಹನಗಳಲ್ಲಿ, ಕಬ್ಬಿಣದ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರೋದು ಒಳಿತು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಯಥೇಚ್ಛವಾಗಿ ಎಲ್ಲ ಜ್ಞಾನಾರ್ಜನೆಗಳು, ವಿದ್ಯಾರ್ಥಿಗಳಿಗೆ ಒಂದನ್ನು ಕಲಿಯೋದಕ್ಕೆ 4 ಪಟ್ಟು ಹೇಳ್ಕೊಡ್ತಾ ಇರ್ತೀರಿ. ಇಂಜಿನಿಯರ್ ಇರುವಂಥವರಿಗೆ, ಸೈಂಟಿಸ್ಟ್ಗಳಿಗೆ, ವಿಜ್ಞಾನಿಗಳಿಗೆ, ನೂತನ ಒಂದು ಕೆಲಸಗಳನ್ನು ಒಂದಿಷ್ಟು ಮಾಡುವಂಥವರಿಗೆ, ಇವರಿಗೆಲ್ಲ ಏನಾಗುತ್ತೆ, ಮನಸ್ಸು ಚಂಚಲತೆ ಆಗುವಂಥದ್ದು, ದುಷ್ಟ ಜನರ ಸಹವಾಸ ಮಾಡುವಂಥದ್ದು, ಮಿತ್ರತೆಗಳನ್ನು ಬಿಟ್ಟು ಬೇರೆ ಕಡೆ ಗಮನ ಕೊಡುವಂಥದ್ದು, ವೃತ್ತಿಗೆ ಮೋಸ ಮಾಡುವಂತಹ ಸಂದರ್ಭಗಳು ಒದಗಿ ಬಂದ್ಬಿಡುತ್ತೆ ನಿಮಗೆ. ಹಾಗಾಗಿ ವೃತ್ತಿಗೆ ಯಾವತ್ತೂ ಮೋಸ ಮಾಡದಂಗೆ ನಿಮ್ಮ ಕೆಲಸಗಳನ್ನು ಮಾಡೋದು ನಿಮ್ಮ ಹಿಡಿತದಲ್ಲಿರುವಂಥದ್ದು, ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಶುಭ ಕಾಲವಾಗಿರುತ್ತೆ. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಯವರಿಗೆ ಸುಖ ಕಾಲ ಅಂತಲೇ ಹೇಳುವಂಥದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ಅಶ್ವತ್ಥ ಅರಳಿ ಮರ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಸುಖ ಕಾಲ, ನೂತನವಾಗಿ ಎಲ್ಲ ಕೆಲಸಗಳಿಗೂ ಲಾಭಾಂಶ ದಿನಮಾನವಾಗಿರುತ್ತೆ. ಹಾಗಾಗಿ ವೈದ್ಯಕೀಯ ವೃತ್ತಿಯಲ್ಲಿ ಯಾರಿರ್ತೀರಿ ಅವರಿಗೆ ಒಂದು ಬಡ್ತಿ ಆಗುವಂಥದ್ದು, ಮಿತ್ರತ್ವದಲ್ಲಿರುವಂಥದ್ದು, ಲೇಖಕರಿಗೆ, ಪುಸ್ತಕ ವ್ಯಾಪಾರಿಗಾರಿಗಳಿಗೆ, ಮುತ್ತು ರತ್ನ ಅವಳಗಳ ವಜ್ರ ವ್ಯಾಪಾರಿದವರಿಗೆ, ಜೊತೆಗೆ ಕಬ್ಬಿಣದ ವ್ಯಾಪಾರದವರಿಗೆ ವಿಶೇಷ ಲಾಭಗಳು ನೋಡುವಂಥದ್ದು. ಪಾನೀಯ ಮಾರಾಟಗಾರರಿಗೆ, ಈ ಯಾರು ದರ್ಶಿನಿಗಳು, ಹೋಟೆಲ್ ಮಾರಾಟಗಾರರಿಗೆ ಅವರ ಊಟದಲ್ಲಿ ಒಂದಷ್ಟು ಸಮಸ್ಯೆಗಳು ನಿಮ್ಮ ಗಮನಾರ್ಹವಾಗಿ ಮಾಡಬೇಕು. ದರ್ಶಿನಿಯವರು ಎಚ್ಚರಿಕೆಯಿಂದ ಊಟಗಳ ವಿತರಣೆ ಮಾಡೋದ್ರಿಂದ ಒಳಿತು. ಇಲ್ಲದಿಂದ ಇದರಿಂದ ಗೌರವ, ಅಪಮಾನ, ಹಾನಿ ಎಲ್ಲದಕ್ಕೆ ನೀವು ಒಳಗಾಗಬೇಕಾಗತ್ತೆ. ಹಾಗಾಗಿ ಎಚ್ಚರಿಕೆ. ಸಂಧ್ಯಾ ಕಾಲದಲ್ಲಿ ಬೆಳಿಗ್ಗೆಯಿಂದ ಬಂದಂತಹ ಸಮಸ್ಯೆಗಳೆಲ್ಲ ಮಂಜು ಕರಗೋಗಿ ಲಾಭಾಂಶ ದಿನವಾಗಿರುತ್ತೆ. ಇವತ್ತಿನ ದಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡಿಟ್ಟಂತಹ ಹಣ ನಿಮಗೆ ಬರಬೇಕಾದಂತಹ ಬಾಪ್ತು, ಜೊತೆಗೆ ನಿಮ್ಮ ತಾತ ಮುತ್ತಾತರ ಕಾಲದಿಂದ ಇದ್ದಂತಹ ಒಂದಿಷ್ಟು ಯಾವುದೇ ಒಂದು ಋಣಗಳಿದ್ರೆ ನಿಮ್ಮನ್ನ ಉಳಿಕೊಂಡು ಬರುವಂಥದ್ದು, ನಿನಗಿದು ಸೇರಬೇಕು ತಕೋ ಅನ್ನುವಂಥ ಶುಭ ಕಾಲವಾಗಿರುತ್ತೆ. ಜೊತೆಗೆ ನಿಮ್ಮಲ್ಲಿರುವಂತಹ ಭೂಮಿ ಯಾವುದಿರುತ್ತೆ ಅದನ್ನು ಮಾರಿ ಅಥವಾ ಅದನ್ನು ಪರಭಾರೆ ಮಾಡಿ ನೂತನ ವ್ಯವಹಾರಗಳಿಗೆ ಕೈ ಹಾಕುವಂಥ ಶುಭ ಕಾಲ, ಹೊಸ ವಿಚಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಎಚ್ಚರಿಕೆ. ಆರೋಗ್ಯದಲ್ಲಿ ಮೀನರಾಶಿಯವರಿಗೆ ಎಚ್ಚರಿಕೆಯಾಗಿರತಕ್ಕದ್ದು. ಜೊತೆಗೆ ಕಣ್ಣಿನ ಸಮಸ್ಯೆಗಳು, ಒಂದಿಷ್ಟು ಸಮಸ್ಯೆಗಳಿಗೆ ಈಡಾಗಿರ್ತೀರಿ, ವೈದ್ಯಕೀಯ ತಪಾಸಣೆ ಒಳಿತು. ನೂತನ ಕೆಲಸಗಳಿಗೆ ಶುಭ ಕಾಲ. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಯವರಿಗೆ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕದ್ದು. ರೈತರು ದೇಶದ ಬೆನ್ನೆಲುಬು. ಜೊತೆಗೆ ಪೊಲೀಸ್ ಯಾರು ಇಲಾಖೆಯಲ್ಲಿ ಇರ್ತೀರಿ, ಯೋಧರು ಇಲಾಖೆಯಲ್ಲಿ ಯಾರಿರ್ತೀರಿ ಅವ್ರಿಗೆ ಒಂದಿಷ್ಟು ಒತ್ತಡಗಳು ಜಾಸ್ತಿ ಇರುವಂಥದ್ದು. ಹಾಗಾಗಿ ಅದನ್ನೆಲ್ಲ ಸಂಧ್ಯಾ ಕಾಲದಲ್ಲಿ ನಿವಾರಣೆ ಆಗಿರುತ್ತೆ. ಶುಭ ಕಾಲ ಅಂತಲೇ ಹೇಳುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.